ಸನ್ಮಾನ ಸಮಾರಂಭ ಅಂತ ಹೇಳಲ್ಲ, ನಿಮ್ಮೆಲ್ಲರ ಆಸೆ ಈಡೇರಿದ ದಿನ ನೀವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಸಂಭ್ರಮಿಸ್ತಾ ಇರ್ತಕ್ಕಂಥ ಈ ದಿನದ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ಪಕ್ಷಕ್ಕೂ ಸಂಬಂಧ ಇಲ್ಲ. ಒಂದು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಬಹಳ ದೊಡ್ಡತನದ ಮನಸ್ಸನ್ನ ಇಟ್ಕೊಂಡು ಬಹಳ ಒಂದು ವಾಸ್ತವವಾಗಿ ಈ ಏನು ಪರಿಕಲ್ಪನೆಯನ್ನ ಒಪ್ಪಿ ಎಲ್ಲರಿಗೂ ಮನಸ್ಸು ಬರಲ್ಲ. ಇವತ್ತು ಕೆಲವು ಸಂದರ್ಭದಲ್ಲಿ ದೊಡ್ಡತನ ಎಲ್ಲರಿಗೂ ನನ್ನನ್ನು ಸೇರಿದಂತೆ ಕೆಲವು ಸಂದರ್ಭದಲ್ಲಿ ಆ ದೊಡ್ಡತನ ಬರಲ್ಲ. ನಮ್ಮ ಊರು, ನಮ್ಮ ಹೋಬಳಿಗೆ ಸರ್ಕಾರದಿಂದ ಶಾಸಕರಿಂದ ಒಳ್ಳೇದಾಗಿದೆ, ಅದನ್ನ ಅಭಿನಂದಿಸ್ತಕ್ಕಂಥದ್ದು, ಅದನ್ನ ಸಂತಸ ವ್ಯಕ್ತಪಡಿಸ್ತಕ್ಕಂಥದ್ದು, ರಾಜಕಾರಣದಿಂದ ಆಚೆಗೆ ಅದು ಸಂಬಂಧಪಟ್ಟಿದ್ದು ಅಂತ ಮನೋಭಾವನೆಯಿಂದ ಬಂದಿರತಕ್ಕಂಥ ನನ್ನ ಅತ್ಯಂತ ಆತ್ಮೀಯರು, ನಾನು ಬಹಳ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ವಿಶೇಷವಾಗಿ ಹಲವಾರು ಸಂದರ್ಭದಲ್ಲಿ ನನಗೆ ಅದೇನೋ ಗೊತ್ತಿಲ್ಲ, ಬಾಬಾ ನಮ್ಮ ಗುರುವಣ್ಣನ ಮೇಲೆ ವಿಶೇಷವಾದ ಪ್ರೀತಿ, ರಾಜಕೀಯ ಪ್ರೀತಿ ಅಲ್ಲ, ನಾನೇನು ಅವ್ರನ್ನ ಹೊಗಳ ಕೇಳ್ತಾ ಇಲ್ಲ. ಅವರ ನಡೆ ನುಡಿ, ಅವರ ಆಚಾರ ವಿಚಾರ, ಅವ್ರ ವ್ಯಕ್ತಿತ್ವವನ್ನು ನೋಡಿ ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನ ಮೇಲೆ ಯಾವತ್ತು ಗೌರವ ಜಾಸ್ತಿ ಆಯ್ತದೆ ಅಂತಂದ್ರೆ ಅವ್ರ ನಡೆ ನುಡಿ ವ್ಯಕ್ತಿತ್ವ. ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಬೇಕು, ರಾಜಕಾರಣ ಎಲ್ಲದರಲ್ಲೂ ರಾಜಕಾರಣ ಮಾಡಬಾರ್ದು, ಯಾವ್ದ್ರಲ್ಲಿ ಮಾಡಬೇಕು ಅದರಲ್ಲೇ ಮಾಡಬೇಕು, ಯಾವ್ದ್ರಲ್ಲಿ ಮಾಡಬಾರ್ದು ಅದ್ರಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನ ತಿಳ್ಕೊಂಡಿರ್ತಕ್ಕಂಥ ಕೆಲವೇ ಜನರಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥದ್ರಲ್ಲಿ ಗುರುವಣ್ಣನು ಸಹ ಒಬ್ಬರು ಅಂತ ನಾನು ಭಾವಿಸ್ತಾ, ಅಂತ ಗುರುವಣ್ಣವ್ರು ಬಂದವರೇ, ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಬಯಸೋ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುವಣ್ಣವರೇ, ಮೈಮಣ್ಣವರು ಸಹ ಶಾಸಕರು ಎಲೆಕ್ಷನ್ ಮುಂಚೆ ನಮ್ಮ ಕ್ಯಾನ್ವಾಸಿಗೆ ಬಂದಾಗ, ಕ್ಯಾಂಪೇನ್ ಮಾಡೋಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದು, ತ್ಯಾಮೂಳು ಪಟ್ಟ ಪಂಚಾಯಿತಿ ಮಾಡಿಕೊಡಿ ಮತ್ತು ತ್ಯಾಮೂಳು ರಸ್ತೆನ ಡಬಲ್ ರಸ್ತೆ, ಎರಡು ಡಬಲ್ ಗಾಡಿ ಓಡಾಡ್ತಾರೆ, ಫ್ರೀ ಓಡಾಡ್ತಾರೆ, ಡಬಲ್ ರಸ್ತೆ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದು. ಈಗಾಗಲೇ ಮುಂಚೆ ಗ್ರಾಮ ಪಂಚಾಯತಿನ ಮಾಡಬಾರ್ದು ಅಂದ್ಬಿಟ್ಟು ನಾನು 2 ಸತಿ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರಾಗಿ ಆಯ್ಕೆಯಾಗಿದೆ. ಆದರೂ ಸಹ ನಾನೇ ಪಂಚಾಯತಿ ಇದು ನಡೆಯೋಕ್ಕಾಗಲ್ಲ, ಸರಿಯಾಗಿ ಸ್ವಲ್ಪ ಸೋರ್ಸ್ ಇರ್ತಿರಲಿಲ್ಲ. ಅದರಿಂದ ನಾನು ಪಂಚಾಯತಿ ಎಲೆಕ್ಷನ್ ಬ್ಯಾನ್ ಮಾಡಿ ಪಟ್ಟ ಪಂಚಾಯತಿ ಮಾಡಬೇಕು ಅಂತ ನಾನೇ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಲೆಕ್ಷನ್ ಬ್ಯಾನ್ ಮಾಡಿಸಿ ಎಲ್ಲ ಸಹಕಾರ ಎಲ್ಲ ಪಕ್ಷದವರು ಸೇರಿ ಬ್ಯಾನ್ ಮಾಡಿದ್ದು. ಆದರೆ ಕಾರಣಾಂತರದಿಂದ ಆಗಿರಲಿಲ್ಲ. ಈ ಶಾಸಕರು ಬಂದ ಮೇಲೆ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದಾಗ, ಶಾಸಕರು ಎಲೆಕ್ಷನ್ ಮುಂಚೆನೇ ಕೇಳಿದ್ದು, ಅವ್ರು ನಾನು ಗೆದ್ದು ಎಲ್ಲ MLA ಆದರೆ ಖಂಡಿತ ನಾನು ಮಾಡಿಕೊಡ್ತೀನಿ, ತ್ಯಾಮೂಳು ಪಟ್ಟ ಪಂಚಾಯತಿ ಮಾಡಿಸ್ಕೊಡ್ತೀನಿ, ತ್ಯಾಮೂಳು ರಸ್ತೆನ ಡಬಲ್ ರಸ್ತೆ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ಅವ್ರು ಗೆದ್ದ 2 ವರ್ಷದೊಳಗಾಗಿ ತ್ಯಾಮೂಳನ್ನ ಪಟ್ಟ ಪಂಚಾಯತಿ ಮಾಡಿಸಿದ್ದಾರೆ. ತ್ಯಾಮೂಳು ಬೇಗೂರಿಂದ ತ್ಯಾಮೂಳು KDB ಇಂಡಸ್ಟ್ರಿಯಲ್ ಏರಿಯಾ ತನಕ 4 ಪಥದ ರಸ್ತೆ ಮಾಡಿಕೊಟ್ಟಿದ್ದಾರೆ. ತ್ಯಾಮೂಳು ಕೆರೆ ಅಭಿವೃದ್ಧಿ ಮಾಡಿಸಿದ್ದಾರೆ. ತ್ಯಾಮೂಳಿಗೆ 5-6 ಕೋಟಿ ಫಂಡ್ ಹಾಕಿ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಆಲ್ರೆಡಿ ಇವತ್ತು ಕೂಡ 2 ಕೋಟಿ ಕೆಲಸದ ಕೆಲಸದ ಕಾರ್ಯ ಪೂಜೆ ಮಾಡಿದ್ದಾರೆ ಇವತ್ತು. ಅದರಿಂದ ನಾವೊಂದು ಖುಷಿಯಿಂದ ನನ್ನ ತ್ಯಾಮೂಳಿಗೆ ಒಂದು ಅಭಿವೃದ್ಧಿಗೆ ಆಗಿರೋದಕ್ಕೋಸ್ಕರ, ತ್ಯಾಮೂಳು ಪಟ್ಟ ಪಂಚಾಯತಿ ಆಗಿರೋ ಒಂದು ಖುಷಿಗೋಸ್ಕರ ನಾವೆಲ್ಲ ಸೇರಿ, ನಮ್ಮ ಲೀಡರ್ಸು, ತ್ಯಾಮೂಳು ಲೀಡರ್ಸ್ ಎಲ್ಲ ಸೇರಿ ಒಂದು ಇವತ್ತು ಔತಣ ಕೂಟ ಇಟ್ಕೊಂಡು ಏನಾದರೂ ಸನ್ಮಾನ ಮಾಡಬೇಕು ಅಂತ ನಾವು 2 ತಿಂಗಳಿಂದ ರಿಕ್ವೆಸ್ಟ್ ಮಾಡಿ ಕೇಳೋದು ಅವ್ರನ್ನ. ಅವರು ಇಲ್ಲ ಆಗಲ್ಲ, ಬೇಡ, ಹಂಗೆ ಅಂತ ಹೇಳ್ಕೊಂಡು ಬಂದರು. ಇವತ್ತು ಬೇಡ, ನಾಳೆ ಹೇಳ್ತೀನಿ ಅಂತ ನಾವಿಲ್ಲ ಸರ್, ನಾವು ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ಆಯಿತು ಅಂತ ಇವತ್ತು 25 ತಾರೀಕು ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾವು ಇವತ್ತು ರಿಕ್ವೆಸ್ಟ್ ಮಾಡಿ ಟೈಮ್ ತೊಗೊಂಡು ಇವತ್ತು ಮಾಡಿದ್ವಿ. ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ ಸರ್. ಈ 10 ವರ್ಷ 30 ವರ್ಷ ಅವಧಿಯಲ್ಲಿ ನಾವು ನೋಡಿದಂಗೆ 30 ವರ್ಷ ರಾಜಕಾರಣ ಸರ್ ನಮ್ಮ ಅನುಭವದಲ್ಲಿ. ಅದಕ್ಕೆ ಮುಂಚೆ ಹುಡುಗರು ಗೊತ್ತಿಲ್ಲ, 30 ವರ್ಷದಿಂದ ಈಚೆಗೆ ಈ ಥರ ಕೆಲಸ ಕಾರ್ಯ ನಾವು ನೋಡಿಲ್ಲ ಸರ್. ತ್ಯಾಮೂಳು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೆಲಸ ಆಗ್ತಾಯಿದೆ. ತ್ಯಾಮೂಳು ಕೆರೆ, ತ್ಯಾಮೂಳು ರೋಡು, ತ್ಯಾಮೂಳು ಊರೊಳಗಡೆ ಕೆಲಸ, ಪಟ್ಟ ಪಂಚಾಯತಿ, ಬರಗೂರು ಇರ್ಬೋದು, ಎಲ್ಲ ಕಡೆನೂ ಎಲ್ಲ ಹಳ್ಳಿಲೂ ಒಂದೊಂದು ಕೆಲಸ ಏನೋ ಒಂದು ಆಗ್ತಾನೆ, ಎಲ್ಲ ಪಂಚಾಯತಿಗೂ ಕೆಲಸ ಆಗ್ತಾಯಿದೆ ಸರ್. ಹೌದು, ಇದು ಪಟ್ಟ ಪಂಚಾಯತಿ ಮಾಡಿದ್ರೆ ನಂಗೆ ಸಮಾಧಾನ ಇಲ್ಲ. ಅಕ್ಕಪಕ್ಕ ಊರಿನ 4-5 ಊರು ಸೇರಿಸಿ ನಾನು ಪುರಸಭೆ ಮಾಡ್ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು MLA ಇದನ್ನೇ ಕ್ಯಾನ್ಸಲ್ ಮಾಡಿಸಿದ್ದು ಬೇಡ ಅಂತ ಇದು ಮಾಡ್ತಿದ್ರು. ಇಲ್ಲ ಸರ್, ಇದು ಆಗ್ಬಿಡಲಿ ಈ ಥರ ನಾವೇ ಇದು ಮಾಡಿ ಆಯಿತು ಅಂತ ಪಟ್ಟ ಪಂಚಾಯತಿ ಆಗಲಿ ನೆಕ್ಸ್ಟು ಒಂದು ಡೈರೆಕ್ಟಾಗಿ ಪುರಸಭೆ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೋಸ್ಕರ ಪುರಸಭೆ ಆಮೇಲೆ ಮಾಡಿಸ್ತೀನಿ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಥರ ತೀರ್ಮಾನ ತಗೊಂಡು. ಪ್ರಕಾಶ್ ಬಾಬು ಅಂತ ಸರ್. ನಮ್ಮದು ಪಂಚಾಯತಿಯಲ್ಲಿ ಇದ್ದಿದ್ದನ್ನ ಊರು ನಮ್ಮ ಕಾರ್ಯಹಳ್ಳಿ, ಚಿನ್ನವಳ್ಳಿ ಮತ್ತು ಹನುಮಂತಿ ಈ ಗ್ರಾಮಗಳನ್ನ ಪಟ್ಟಣ ಪಂಚಾಯತಿಗೆ ಸೇರಿಸಿರೋದ್ರಿಂದ ನಾನು MLA ಅವರಿಗೆ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಇದ್ರೂ ನನ್ನ ಮನಸ್ಪೂರ್ವಕವಾಗಿ ಅವ್ರಿಗೊಂದು ಓಟ್ ಟ್ಯಾಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮತ್ತೊಮ್ಮೆ ನನ್ನಿಂದ ಅವ್ರಿಗೂ ಮತ್ತೊಮ್ಮೆ ಶುಭಾಶಯಗಳು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಅಭಿನಂದನೆಗೆ, ನಿಮ್ಮ ಗೌರವಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನೀವು ಮಾಡ್ತಾ ಇರತಕ್ಕಂಥ ಅಭಿನಂದನೆ, ನೀವು ಸಲ್ಲಿಸ್ತಾ ಇರತಕ್ಕಂಥ ಗೌರವ ನನ್ನ ಜವಾಬ್ದಾರಿಯನ್ನ, ನನ್ನ ಕೆಲಸವನ್ನ
ಇನ್ನೂ ಹೆಚ್ಚಿಗೆ ಮಾಡಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತೇನೆ. ಇವತ್ತು ಅಭಿಮಾನ ಸನ್ಮಾನ ಬಂದಷ್ಟು ಯಾವುದೇ ವ್ಯಕ್ತಿ ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಮೇಲಕ್ಕೆ ಹೋಗಬಾರ್ದು. ಅವ್ರ ಜವಾಬ್ದಾರಿ ಜಾಸ್ತಿ ಐತೆ ಅಂತ ಮನುಷ್ಯ ಹಿಕ್ಕದ ಬದಲು ಕುಗ್ಗಿದ್ರೆ ಅದಕ್ಕೆ ಅರ್ಥ ಇರ್ತದೆ. ನಾನು ಆತ್ಮಸಾಕ್ಷಿಯಾಗಿ ಹೃದಯ ಸ್ಪರ್ಶಿಯಾಗಿ ಹೇಳ್ತೀನಿ, ನಾನು ನೀವು ಮಾಡ್ತಾ ಇರ್ತಕ್ಕಂಥ ಸನ್ಮಾನದಿಂದ ಅಭಿನಂದನೆಯಿಂದ ನಾನು ಯಾವತ್ತೂ ಉಬ್ಬಿ ಹಿಗ್ಗೋದಿಲ್ಲ. ನಾನು ಕುಗ್ಗಿ ಇನ್ನೂ ಈ ಕ್ಷೇತ್ರದ ಸೇವೆ, ಈ ಹೋಬಳಿ ಜನತೆಯ ಸೇವೆಯನ್ನ ಮಾಡಬೇಕು ಅನ್ನೋ ಮನೋಭಾವನೆ ಇವತ್ತಿಂದ ನನಗೆ ಇನ್ನೂ ಹೆಚ್ಚಿಗೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಹೃದಯ ತುಂಬಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲ ಮುಖಂಡರುಗಳು ಎಲ್ಲ ಮಾತಾಡಿದ್ರು, ಮೈಮಣ್ಣ ಮಾತಾಡಿದ್ರು, ಗುರುವಣ್ಣ ಮಾತಾಡಿದ್ರು, ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಮಾತಾಡಿದ್ರು. ಎಲ್ಲರ ಭಾವನೆ ಒಂದೇ ಆಗಿತ್ತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, 30 ವರ್ಷದಿಂದ ಕೆಲಸ ಮಾಡಿರ್ಲಿಲ್ಲ, ನಮ್ಗೆ ಒಳ್ಳೆ ಶಾಸಕರು ಸಿಕ್ಕಿದ್ರು, ಹಾಗೆ ಹೀಗೆ ಅಂತ. ನಾನೇ ಈ ವೇದಿಕೆನ ಯಾರನ್ನ ಟೀಕೆ ಮಾಡಕ್ಕಾಗ್ಲಿ, ಇನ್ನೊಬ್ಬರನ್ನ ತೆಗಳಕ್ಕಾಗ್ಲಿ ನಾನು ಖಂಡಿತ ಬಳಸ್ಕೊಳ್ಳಬಾರದು. ನಾನು ಹೇಳೋದಿಷ್ಟೇ, ಈ ಕ್ಷೇತ್ರದ ಜನ, ಮಹಾಜನತೆ ನನ್ಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದ್ದೇನಕ್ಕೆ? ನನಗೆ ಕೆಲಸ ಮಾಡಲಿ, ಕ್ಷೇತ್ರದ ಜನತೆ ಸೇವೆ ಮಾಡಲಿ ಅಂತ. ಆ ಸೇವೆ ಮಾಡಲಿ, ಏನ್ ಕೆಲಸ ಮಾಡಲಿ ಅಂತ ಜನ ಏನ್ ನನ್ಗೆ ಆಶೀರ್ವಾದ ಮಾಡಿದ್ರು, ಅವ್ರ ಆಶೀರ್ವಾದಕ್ಕೆ, ಅವ್ರ ಮತಕ್ಕೆ ನಾನು ದ್ರೋಹ ಮಾಡಬಾರ್ದು. ನಾನು ಯಾವತ್ತೂ ಪ್ರಾಮಾಣಿಕವಾಗಿ ನನ್ನ ಕೈಲಾದಂತ ಕೆಲಸನ ಸೇವೆ ಮುಖಾಂತರ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಹೊರತು ನಿಮ್ ಕೈಲಿ ಅಭಿನಂದನೆ ಸಲ್ಲಿಸ್ಕೋಬೇಕು, ನಿಮ್ ಕೈಲಿ ನಾನು ಆರಾತುರ ಹಾಕ್ಸಬೇಕು ಅಂತ ಖಂಡಿತ ನಾನು ಮಾಡ್ತಾ ಇಲ್ಲ. ನಾನು ಅವ್ರಿಗೆ, ಮತದಾರರಿಗೆ, ನನ್ನ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಬಾರ್ದು. ಅವ್ರ ಋಣ ಜಾಸ್ತಿ ಇದೆ, ಆ ಋಣ ಯಾವತ್ತೂ ತೀರ್ಸಕ್ ಆಗೋದಿಲ್ಲ ಅಂತಕ್ಕಂಥ ಭಾವನೆ ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ನಾನು ಮಾಡ್ತಾ ಇದ್ದೇನೆ, ಮುಂದೇನೂ ಮುಂದುವರಿಸ್ತೇನೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ, ಎಲ್ಲರಿಗೂ ಊಟದ ಸಮಯ ಆಗಿದೆ. ನಾನಾದ್ರೂ ಹೇಳೋದಿಷ್ಟೇ, ನಾನೇನ್ ತ್ಯಾಮಗೊಂಡು ಒಬ್ಳಿಗೆ ಮಾತನ್ನ ಕೊಟ್ಟಿದ್ದೆ ಚುನಾವಣೆ ಪೂರ್ವದಲ್ಲಿ. ನಾನು ಕೊಟ್ಟಂತ ಎಲ್ಲ ಮಾತನ್ನ ಕೇವಲ 2.5 ವರ್ಷಕ್ಕೆ ನಾನು ಈಡೇರಿಸಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ. ನಾನು ಬಹಳ ಬಹುಮುಖ್ಯವಾಗಿ ಕೊಡ್ತಕ್ಕಂಥ ಭರವಸೆ 2. ಬೇಗೂರಿಂದ ತ್ಯಾಮಗೊಂಡವರಿಗೆ ರಸ್ತೆ ಅಗಲೀಕರಣ ಮಾಡಿಸ್ತೀನಿ, 4 ಪಥದ ರಸ್ತೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದನ್ನ ಮಾಡಿಸಿದ್ದೇನೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅದು ಪೂರ್ಣಗೊಳ್ಳುತ್ತದೆ. ಇನ್ನೊಂದು ತಾವೆಲ್ಲ ಕೇಳಿದ್ರ, ಹಿಂದೆ ನಮ್ದು ಪಟ್ಟಣ ಪಂಚಾಯತಿ ಆಗಿತ್ತು, ಡಿಪ್ರಮೋಟ್ ಆಗ್ಬಿಟ್ಟಿದೆ, ಸುಮಾರು ಹೋರಾಟ ಮಾಡಿದ್ದೀವಿ, ಆಗಿಲ್ಲ, ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರ. ಖಂಡಿತ ಅದಕ್ಕೆ ಮಾತನ್ನ ಕೊಟ್ಟಿದೆ. ಅದು ಇವತ್ತು ಪಟ್ಟಣ ಪಂಚಾಯತಿ ಆಗಿ ಮೇಲ್ದರ್ಜೆಗೇರಿದೆ. ಮುಂದೆ ನಾನು ಇನ್ನೂ ಆಸೆ ಇದೆ. ವಾಸಣ್ಣ ಹೇಳಿದ್ರು ಅವ್ರು ಸಮಾಧಾನ ಇಲ್ಲ ಅಂತ. ಖಂಡಿತ ಸೆಷನ್ ನಡಿಬೇಕಾದ್ರೆ ನನಗೆ ಅಧಿಕಾರಿಗಳು ಫೋನ್ ಮಾಡಿದ್ರು, ರಾಜ್ಯ ಮಟ್ಟದ ಅಧಿಕಾರಿಗಳು. ನಾನು ಅವಾಗ ಹೇಳಿದೆ, ಬೇಡ, ಇದನ್ನ ಕ್ಯಾಬಿನೆಟ್ ತರಬೇಡಿ, ನೆಕ್ಸ್ಟ್ ನಾನು ಪುರಸಭೆ ಮಾಡಿಸ್ತೀನಿ ಅಂತ ಹೇಳಿದೆ. ಇಲ್ಲ, ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಸರ್ ಅದು ಮಾಡಿಸೋಣ, ಈಗ ಆಗಿರೋದು ತಡ ಆಗೋದು ಬೇಡ, ಆಗ್ಲಿ ಅಂತ. ಅಧಿಕಾರಿಗಳ ಒತ್ತಾಸೆಗೆ ನಾನು ಒಂದು ಮನ್ನಣೆ ಕೊಟ್ಟು ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಒಪ್ಕೊಂಡೆ. ಪುರಸಭೆ ಮಾಡಿಸ್ಬೇಕು, ಮಾತು ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ, ನನ್ನ ಆಸೆ ಅಂತೂ ಇದೆ. ತ್ಯಾಮಗೊಂಡನ ಪುರಸಭೆ ಇನ್ನೂ ಕೆಲವೊಂದು ಗ್ರಾಮ ಪಂಚಾಯತಿ ಗ್ರಾಮಗಳನ್ನ ಸೇರಿಸ್ಕೊಂಡು ಪುರಸಭೆನೂ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನನಗಿರೋ ಮಾಹಿತಿ ಪ್ರಕಾರ ತ್ಯಾಮಗೊಂಡು ಹೋಬಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾನು ಶಾಸಕನಾದ ಮೇಲೆ 150 ಕೋಟಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ಇಲ್ಲಿ ಅಭಿವೃದ್ಧಿಗೆ ನಾನು ಅನುದಾನ ಒದಗಿಸಿದ್ದೇನೆ. ಕೆಲವೊಂದು ಕಾಮಗಾರಿ ನಡೀತಾ ಇದೆ, ಕೆಲವೊಂದು ಕಂಪ್ಲೀಟ್ ಆಗಿದೆ, ಕೆಲವೊಂದು ಮುಂದೆ ಆಗ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದಾವೆ. ಇದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಈ ಕ್ಷೇತ್ರದ ಜನತೆ, ತ್ಯಾಮಗೊಂಡು ಹೋಬಳಿಯ ಜನತೆ, ನೀವೆಲ್ಲ ಏನನ್ನ ನನಗೆ ಕಾಲಲ್ಲಿ ತೋರಿಸ್ತೀರ ಅದನ್ನ ಕೈಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಯಾವತ್ತೂ ನಿಮ್ಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಹಲವಾರು ಪಕ್ಷಗಳ ಪರಿಶ್ರಮ ಇವತ್ತಾಗಿದೆ, ಅಭಿನಂದನೆ ಸಲ್ಲಿಸಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 2015 ನಾವು ಚುನಾವಣೆ ಬಹಿಷ್ಕಾರ ಮಾಡಿದ್ದು. ಕಾರಣಾಂತರಗಳಿಂದ ಚುನಾವಣೆ ಅವತ್ತು ಇಲ್ಲ, ಇದಾಗಲ್ಲ ಅಂತ ಹೇಳ್ಬಿಟ್ಟು ಚುನಾವಣೆ ನಡೆದೋಯ್ತು. ಆದಮೇಲೆ ತಿರುಗಿ 5 ವರ್ಷ ಆದಮೇಲೆ 2 ಟರ್ಮು ಅದನ್ನು ನಾವೆಲ್ಲ ಬಹಿಷ್ಕಾರ ಮಾಡಲೇಬೇಕು. ಇದು ಯಾವುದೇ ಕಾರಣಕ್ಕೂ ನಮ್ಮ ಪಟ್ಟಣ ಪಂಚಾಯತಿ ಆಗಬೇಕು. ಪುರಸಭೆ ಇದ್ದಿದ್ದು ತ್ಯಾಮಗೊಂಡು ಪುರಸಭೆ ಇದ್ದಿದ್ದಂಥದ್ದು. ನಾವು ತಿರುಗಿ ಗ್ರಾಮ ಪಂಚಾಯತಿಗೆ ಬಂದರೆ ಅದಕ್ಕೆ ಗ್ರೇಡ್ 1 ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಖಂಡರೆಲ್ಲ ಪ್ರತಿಯೊಬ್ಬರೂ ಶ್ರಮ ವಹಿಸಿ ಅವಾಗ ಕೆಲಸ ಮಾಡಿದ್ರೆ ಆದ್ರೂ ಆಗಿರಲಿಲ್ಲ ಅದು.
ನಮ್ಮ ಶಾಸಕರು ಇನ್ನೂ ಶಾಸಕರೇ ಆಗಿರಲಿಲ್ಲ ಅವರು. ಅಂಥ ಕಾಲದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಿಸ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಕರ್ತವ್ಯ ಇದ್ದಂಗೆ ಅಂತ ಹೇಳಿದರು. ಆ ರೀತಿ ಅದು ನಡೆಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ತ್ಯಾಮಗೌಡ ಸುತ್ತಮುತ್ತ ಭಾಗದವರು ಈಗಲೂ ಹೇಳ್ತಾ ಇದ್ದಾರೆ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು ಅಂತ. ಮುಂದೆ ಅದನ್ನು ಪುರಸಭೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಮಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ನಮಗೆ ಅಭಿಮಾನ ಇದೆ. ಅವರು ಹಿಡ್ದಿದ್ದ ಕೆಲಸ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲ್ಲ, ಅದನ್ನು ಮಾಡ್ತಾರೆ ಅಂತ ಹೇಳ್ತಾ. ರಾಗಿ ಖರೀದಿ ಕೇಂದ್ರ ಕೂಡ ಇಲ್ಲಿ ತ್ಯಾಮಗೌಡಲ್ಲಿ ಆಗಬೇಕು ಅಂತ ಒತ್ತಾಯ ಮಾಡಿ ರಾಗಿ ಕೇಂದ್ರ ಆಗಲೇ ಸುಮಾರು 2.5 ವರ್ಷದಿಂದನೂ ನಾನು ಅದನ್ನೆಲ್ಲ ಇದು ಮಾಡಿದೆ. ಕಾರಣಾಂತರ ಇಷ್ಟೊತ್ತಿಗಾಲೇ ಮಾಡಿಬಿಡೋರು ರಾಗಿ ಕೇಂದ್ರ. ಇಲ್ಲಿ ಸ್ವಲ್ಪ ಈ ಕೆಲವು ತೊಂದರೆಗಳು ಗೋಡಂದಿರ್ಬೋದು. ಈ ಗೋಡನ್ ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ತ್ಯಾಮಗೌಡ ಸೋಂಪುರದಿಂದ ಒಂದು ಭಾಗದಲ್ಲಿ ಇಲ್ಲಿ ನಮ್ಮಲ್ಲಿ ಗೋಡನ್ಗಳದ್ದು ತೊಂದರೆ ಇದೆ. ಅವರಿಗೆ ದೊಡ್ಡ ಗೋಡನ್ ಬೇಕಂತೆ. ರಾಗಿ ಕೇಂದ್ರದವ್ರಿಗೆ ಬಂದಾಗ ಅವರು ಸ್ವಲ್ಪ ಒಂದು ವಾರ 15 ದಿನ 1 ತಿಂಗಳು ಈ ಥರ ಹಾಕ್ಬಿಟ್ಟು ಎತ್ಕೊಳೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ಅವ್ರು ಆಗಲ್ಲ ಅಂತ ಹೇಳಿದ್ರು. ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ MLA ಅವರು. ಅದನ್ನು ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು. ಓಕೆ ಸರ್, ಥ್ಯಾಂಕ್ ಯು. ಯಾವ ರೀತಿ ನಿಮಗೆ ಖುಷಿ ಇದೆ ಸರ್? ನಮಸ್ತೆ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಮಾಧೀಶ್ ಅಂತ. ನಮ್ಮ ಶಾಸಕರು ನಮ್ಮ ತ್ಯಾಮಗೌಡ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಆಗಬೇಕಿತ್ತು. ಅದು ಯಾರ ಕೈಲೂ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಶಾಸಕರಾದ ಶ್ರೀನಿವಾಸಯ್ಯನವರು ಅದನ್ನು ನೆರವೇರಿಸಿದ್ದಾರೆ. ಮತ್ತು ಬೇಗೂರಿಂದ ನಮ್ಮ ತ್ಯಾಮಗೌಡಗೆ ರೋಡ್ ಆಗಬೇಕು ಅನ್ನೋದಿತ್ತು, ಅದನ್ನು ಸಹ ನೆರವೇರಿಸಿದ್ದಾರೆ. ನಮ್ಮ ಶಾಸಕರು ಆದಷ್ಟು ನಮಗೆಲ್ಲ ಕೆಲಸಗಳು ನಾವೇನೇನು ಕೆಲಸ ಇದ್ದೀವೋ ಅದೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಇನ್ನೂ ನಾನು 2 ವರ್ಷದಲ್ಲಿ ಇನ್ನೂ ಮಾಡಿಕೊಡ್ತೀನಿ ಅಂತಲೂ ನಮ್ಮ ಹತ್ರ ಮಾತು ಕೊಟ್ಟಿದ್ದಾರೆ ನಮಗೆ. ಅದಂತೆ ನಡ್ಕೊಂತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ನಮ್ಮ ಶಾಸಕರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತು ನಮ್ಮ 3 ಕಡೆಯಿಂದ 3 ಮುಖಂಡರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಮಗಿಂಥ ಶಾಸಕರು ಬೇರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಈ ಶಾಸಕರ ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ, ನುಡಿದಂತೆ ನಡ್ಕೊಂಡು ನಮ್ಮ ಶಾಸಕರು ನಮ್ಮ ತ್ಯಾಮಗೌಡನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಮತ್ತು ಎಲ್ಲ ಕಡೆನೂ ಅದೇ ಕೆಲಸನ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನರಸಿಂಹಮೂರ್ತಣ್ಣ ಇಲ್ಲಿ ಎಲ್ಲ ಮುಖಂಡರಿಗೆ ಮನವಿ, ದಯಮಾಡಿ ನೀವು ಸನ್ಮಾನ ಮಾಡಿ ಖುಷಿ ಪಟ್ಟ ಕ್ಷಣವನ್ನ ಹಾಗೆ ಆನಂದಿಸುತ್ತಾ, ಇಲ್ಲಿ ಕ್ಯೂ ಜಾಸ್ತಿ ಆಗಿದೆ, ಸನ್ಮಾನ ಮಾಡಲಿಕ್ಕೆ ಅವರಿಗೂ ಅವಕಾಶ ಮಾಡಿ ಹಾಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಶ್ರೀನಿವಾಸಪುರ ಅವ್ರು ಇನ್ನೆಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಆಲ್ರೆಡಿ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಆ ಭಾರನ ಹೊರಿಸೋಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇವತ್ತೇನು ಶಾಸಕರು ಬಂದಿದ್ದಾರೆ, ನಾವು ತ್ಯಾಮಗೌಡಗೆ ಇವತ್ತೇನು ಶಾಸಕರು ಶ್ರೀನಿವಾಸ್ ಅವರು ಆಯ್ಕೆ ಆದಮೇಲೆ ತ್ಯಾಮಗೌಡ ಅಭಿವೃದ್ಧಿನ ನೋಡ್ತಾ ಇದ್ದೀವಿ. ಇವತ್ತು ರಸ್ತೆ ಆಗ್ಬೋದು, ಇವತ್ತು ತ್ಯಾಮಗೌಡ ಕೆರೆ ಆಗ್ಬೋದು, ತ್ಯಾಮಗೌಡದಿಂದ ಮಣ್ಣೆಯಿಂದ ಮಳ್ಕುಂಟೆ ರೋಡ್ ಆಗ್ಬೋದು, ಈಗ ದೊಡ್ಡ ಬೆಲೆ ಕೈ